ಸಾಯಿರಾಮ್. ಶ್ರೀ ಗುರುಚರಿತ್ರೆಯಲ್ಲಿ 8ನೇ ಅಧ್ಯಾಯವನ್ನು ಪಠಣ ಹಾಗೂ ಶ್ರವಣ ಮಾಡೋಣ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತಿಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. 7ನೇ ಅಧ್ಯಾಯದಲ್ಲಿ ನೋಡಿದ್ವಿ ನಾವು ಸಿದ್ಧಮುನಿಯ ಬಾಯಿಂದ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು. ಇದನ್ನು ಕೇಳಿ ನಾಮಧಾರಕನಿಗೆ ತುಂಬ ಸಂತೋಷ ಆಯಿತು. ಆತನು ಕೃತಜ್ಞತಾ ಭಾವದಿಂದ ಕೈ ಜೋಡಿಸಿ ಕರಜೋಡಿಸಿ ಕೇಳ್ತಾನೆ, ಸ್ವಾಮಿ, ತಮ್ಮ ಕೃಪೆಯಿಂದ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಂಡಿದ್ದಾಯಿತು. ಅಲ್ಲಿ ಗುರುಗಳು ಎಷ್ಟು ಕಾಲದವರೆಗೆ ವಾಸವಾಗಿದ್ದರು, ಹಾಗೆ ಮುಂದೆ ಏನು ಚರಿತ್ರೆ ನಡೀತು ಅನ್ನೋದನ್ನು ಸವಿಸ್ತಾರವಾಗಿ ಹೇಳಿ ಅಂತ ಕೇಳ್ಕೊಂಡಾಗ ನಾಮಧಾರಕನು ಸಿದ್ಧಮುನಿಗಳು ಸಂಭ್ರಮದಿಂದ ಗುರುಚರಿತ್ರೆಯನ್ನು ಮುಂದೆ ಹೇಳಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ಶಿಷ್ಯೋತ್ತಮನಾದ ನಾಮಧಾರಕನೇ ಕೇಳಿಸ್ಕೊ, ಇಲ್ಲಿ ಗುರುಗಳಾದ ಯಾರು ಶ್ರೀಪಾದ ಶ್ರೀ ವಲ್ಲಭ ಯತಿಗಳು ಪರಮ ಜಾಗೃತ ಸ್ಥಾನವಾದ ಗೋಕರ್ಣ ಕ್ಷೇತ್ರದಲ್ಲಿ 3 ವರ್ಷಗಳ ಕಾಲ ಗುಪ್ತವಾಗಿ ವಾಸಿಸಿದ್ರಂತೆ. ಅದಾದ ನಂತರ ಅವರು ಲೋಕಾನುಗ್ರಹ ಮಾಡುವುದಕ್ಕಾಗಿ ಶ್ರೀಶೈಲಕ್ಕೆ ಹೊರಟರು. ಶ್ರೀ ಗುರುಗಳಂದರೆ ಸಾಮಾನ್ಯ ಮಾನವರಲ್ಲ. ಸಮಸ್ತ ತೀರ್ಥಯಾತ್ರೆಗಳ ಪುಣ್ಯ ಫಲಗಳೆಲ್ಲವೂ ಅವರ ಚರಣ ದರ್ಶನದಿಂದ ಮಾತ್ರವೇ ಮನುಷ್ಯನಿಗೆ ಲಭ್ಯವಾಗ್ತಾ ಇತ್ತು. ಆದಾಗ್ಯೂ ಅವರು ಯಾಕೆ ತೀರ್ಥಯಾತ್ರೆಗಳನ್ನು ಭಕ್ತರ ಜನರ ಉದ್ಧಾರ ಮಾಡುವುದಕ್ಕೋಸ್ಕರ ಹೀಗೆಲ್ಲ ಮೇಲಿಂದ ಮೇಲೆ ತೀರ್ಥಯಾತ್ರೆ ಕೈಗೊಳ್ತಾ ಇದ್ರು. ಅವರು ಶ್ರೀಗಿರಿಯಲ್ಲಿ 4 ತಿಂಗಳ ಕಾಲ ಕಳೆದು ನಿವೃತ್ತಿ ಸಂಗಮಕ್ಕೆ ಬಂದರು. ಅನಂತರ ಅವರನ್ನು ಆರಾಧಿಸುತ್ತಿದ್ದ ಎಷ್ಟೋ ಜನ ಸದ್ಭಕ್ತರಿಗೆ, ಸಾಧು ಸಂತರಿಗೆ ಎಲ್ಲರಿಗೂ ದರ್ಶನ ಕೊಡೋಕ್ಕೋಸ್ಕರ ಅವರು ಕುರುವಪುರಕ್ಕೆ ಬಂದರು. ಕುರುವಪುರ ಕೃಷ್ಣ ನದಿ ತೀರದಲ್ಲಿರೋ ಅದು ಪವಿತ್ರ ಕ್ಷೇತ್ರವಾಗಿದೆ ಅಂತ. ಅದರ ಮಹಿಮೆಯೂ ಸಹ ಅಪಾರವಾಗಿದೆ. ಆದರೆ ಈಗ ನಮ್ಮ ಗುರುಗಳು ಈ ಕುರುವಪುರದಲ್ಲಿ ಪ್ರಕಟಿಸಿದ ಮಹಿಮೆಗಳನ್ನೇ ಸಹ ನಿನಗೆ ಹೇಳ್ತೀನಿ, ಲಕ್ಷಗೊಟ್ಟು ಕೇಳು ಅಂತ ಹೇಳ್ತಾರೆ. ಶ್ರೀಪಾದ ಶ್ರೀ ವಲ್ಲಭ ಗುರುರಾಯರು ಕುರುವಪುರದಲ್ಲಿ ವಾಸವಾಗಿರುವ ಸಂಗತಿ ಎಲ್ಲ ಸುತ್ತಮುತ್ತ ಜನಕ್ಕೆಲ್ಲ ತಕ್ಷಣ ಗೊತ್ತಾಗೋಯ್ತು. ಎಲ್ಲ ಭಾವಿಕ ಜನರು ಬಹುಭಕ್ತಿಯಿಂದ ಆಗಮಿಸಿ ಗುರುವಿನ ದರ್ಶನವನ್ನು ಮಾಡಿಕೊಂಡು ತಮ್ಮ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಪಡ್ಕೊಂಡು ಹೋಗ್ತಾ ಇರ್ತಾರೆ. ಅದೆಲ್ಲವನ್ನ ವಿವರವಾಗಿ ಹೇಳ್ತಾ ಹೋದರೆ ತುಂಬ ವಿಸ್ತಾರವಾಗುವುದು. ಆದ ಕಾರಣ ನಾಮಧಾರಕನೇ ಗುರುಗಳ ಮುಂದಿನ ಅವತಾರಕ್ಕೆ ಕಾರಣವಾದ ಒಂದು ಮುಖ್ಯ ಘಟನೆಯನ್ನು ಮಾತ್ರ ಈ ಸಮಯದಲ್ಲಿ ಹೇಳ್ತೀನಿ ಅಂತ. ಶ್ರೀ ಗುರುಗಳು ವಾಸವಾಗಿದ್ದ ಕುರುವಪುರದಲ್ಲಿ ವೇದಶಾಸ್ತ್ರಗಳನ್ನೆಲ್ಲ ಬಲ್ಲಂತ ಒಬ್ಬ ಸಾತ್ವಿಕ ಬ್ರಾಹ್ಮಣ ಇದ್ನಂತೆ. ಅವನಿಗೆ ಅಂಬಿಕಾ ಅಂತ ಒಬ್ಬ ಓರ್ವ ಸುಶೀಲೆ, ಪತಿಭಕ್ತಿ ಪರಾಯಣಳು, ಆಚಾರಶೀಲವಾದ ಹೆಂಡತಿ ಇದ್ಲು ಅಂಬಿಕಾ ಅಂತ. ಆದರೆ ಅದು ಯಾವುದೋ ಒಂದು ಪೂರ್ವ ಕರ್ಮದಿಂದ ಆ ದಂಪತಿಗಳಿಗೆ ಹುಡ್ತಾ ಇದ್ದ ಮಕ್ಕಳೆಲ್ಲ ಶೈಶವಾವಸ್ಥೆಯಲ್ಲೇ ಸತ್ತು ಹೋಗ್ತಾಯಿದ್ರು. ಸಣ್ಣ ಕೂಸುಗಳೇ ಸತ್ತು ಹೋಗ್ತಾ ಇತ್ತು. ಆ ದೋಷ ಪರಿಹಾರಕ್ಕೋಸ್ಕರ ಅಂಬಿಕೆ ಏನು ಮಾಡಿದ್ಲು, ಅನೇಕ ವ್ರತಗಳನ್ನೆಲ್ಲ ಮಾಡ್ತಾ ಹೋದ್ಲು. ಈ ಫಲದಿಂದಾಗಿ ಈ ಸಲ ಏನಾಯಿತು, ಅವಳಿಗೆ ಒಂದು ಗಂಡು ಮಗು ಹುಟ್ಟಿತು. ಅದು ಬದುಕಿ ಉಳಿಯಿತು ಗಂಡು ಮಗು. ಆದರೆ ವಶಾತ್ ಅಂತ ಹೇಳಿದ್ರೆ ಏನಾಯಿತು, ಅದು ಮಂದಮತಿಯಾಗಿತ್ತು. ಮೆಂಟಲಿ ರಿಟಾರ್ಡೆಡ್ ಅಂತ ಹೇಳ್ತೀವಲ್ಲ, ಮಂದಮತಿಯಾಗಿತ್ತು. ಆದಾಗ್ಯೂ ಸಹ ತಂದೆ ತಾಯಿಗಳು ಆ ಮಗುವನ್ನು ಬಹು ಪ್ರೀತಿಯಿಂದ ಜೋಪಾನ ಮಾಡ್ತಾರೆ, ಅದನ್ನು ಅಷ್ಟು ಚೆನ್ನಾಗಿ ಬೆಳೆಸ್ತಾರೆ. ಮಗುವಿಗೆ 8 ವರ್ಷ ಆಯಿತು. ಆಗ ಕುಲಾಚಾರದಂತೆ 8 ವರ್ಷ ಆಯಿತು. ವೇದಾಭ್ಯಾಸ ಮಾಡಿಸೋದಕ್ಕೋಸ್ಕರ ತಂದೆ ತಾಯಿಗಳು ಆ ಹುಡುಗನಿಗೆ ಮೊದಲಾಗ ಉಪನಯನ ಮಾಡ್ತಾರೆ. ಆ ಹುಡುಗ ಅವನಿಗೆ ಅಜ್ಞಾನಿ, ಅವನಿಗೆ ಬುದ್ಧಿ ಬೆಳವಣಿಗೆ ಇರಲಿಲ್ಲ, ಕಿವುಡ ಸಹ ಆಗಿದ್ದ. ಹಾಗಾಗಿ ಅವನಿಗೆ ವೇದವಿದ್ಯೆ ಹತ್ತಲಿಲ್ಲ. ಹೀಗಾಗಿ ಬ್ರಾಹ್ಮಣನಿಗೆ ದೊಡ್ಡದೊಂದು ಚಿಂತೆ ಹತ್ಕೊಂಡ್ಬಿಡ್ತು. ಮಗುವಿಗೆ ವಿದ್ಯಾಭ್ಯಾಸ ಮಾಡಿಸುವಾಗ ವಿದ್ಯೆ ಹತ್ತಾ ಇಲ್ಲ, ಏನಾಗತ್ತೆ, ಹೇಳ್ಕೊಡ್ತಾ ಇದ್ದೀರಾ, ಮಗು ಕಲಿತಾ ಇಲ್ಲ ಅಂದ್ರೆ ಅಪ್ಪ ಅಮ್ಮ ಏನು ಮಾಡ್ತಾರೆ, ಫಾಟ್ ಅಂತ ಹೊಡಿತಾರಲ್ಲ, ಆ ಥರ ಆ ತಂದೆ ಮಗನನ್ನು ಹೊಡಿಯೋಕ್ಕೆ ಶುರು ಮಾಡ್ತಾನೆ. ಅದನ್ನು ಕಂಡ ಏನಾಗುತ್ತೆ, ಹಂಗೆ ಮನೇಲಿ ಆದಾಗ ಗೊತ್ತಲ್ಲ, ಅದನ್ನ ನೋಡಿ ತಾಯಿ ಅಡ್ಡ ಬರ್ತಾಳೆ. ಬಂದು ತುಂಬ ತುಂಬ ದುಃಖಿತಳಾಗ್ತಾಳಲ್ವ. ಕೊನೆಗೊಮ್ಮೆ ಅವಳು ಗಂಡನನ್ನು ಕುರಿತು ಹೇಳ್ತಾಳೆ, ನೋಡಿ, ನಮಗಿರೋದು ಇವನೊಬ್ಬನೇ ಮಗ, ಅವನಿಗೆ ವೇದ ವಿದ್ಯೆ ಹತ್ತುವುದಿಲ್ಲವೆಂದು ಅರ್ಥವಾದ ಮೇಲೆ ಕೂಡ ಅವನನ್ನು ಹೊಡೆಯೋದ್ರೆ ಏನು ಫಲ ಬಂತು, ಏನು ಉಪಯೋಗ ಇಲ್ಲಲ್ವಾ. ಇದರಿಂದ ಹುಡುಗನಿಗೂ ಮೈ ನೋವು, ಮತ್ತು ಜೊತೆಗೆ ನಮಗೆ ಮನಸ್ಸಿಗೆ ನೋವು.
ಮೂರ್ಖನಾಗಿ ಹುಟ್ಟಿರುವುದು ಅವನ ಪ್ರಾಚೀನ ಕರ್ಮದ ಫಲ ಅದು. ಇನ್ಮೇಲೆ ನೀವು ಈ ಮಗನನ್ನು ಹೊಡೆಯೋದಾದರೆ ನಾನು ಇರಲ್ಲ ರೀ ನಿಮ್ಮ ಜೊತೆಗೆ, ಹೋಗಿದ್ದೆ ನೇಣು ಹಾಕೊಂಡು ಸತ್ತು ಹೋಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಲು. ಹೆಂಡತಿ ಮಾತು ಸರಿ ಅನ್ಸಿದ್ರಿಂದ ಆ ಬ್ರಾಹ್ಮಣನಿಗೆ ಮಗನಿಗೆ ವಿದ್ಯಾಭ್ಯಾಸ ಮಾಡಿಸುವ ವಿಚಾರವನ್ನೇ ಬಿಟ್ಬಿಟ್ಟ, ನಿಶ್ಚಿಂತೆ ಆಗ್ಬಿಟ್ಟ. ಹೀಗೇನೆ ಸ್ವಲ್ಪ ವರ್ಷಗಳಾದ ಮೇಲೆ ದೈವವಶಾತ್ ಆ ಬ್ರಾಹ್ಮಣ ಬೇನೆಗೀಡಾಗಿ ಮರಣ ಹೊಂದಿದನು. ಆಶ್ರಯ ಕಳೆದುಕೊಂಡ ಅಂಬಿಕೆ ಈಗ ಅನಿವಾರ್ಯವಾಗಿ ತನ್ನ ಮಗನೊಂದಿಗೆ ಮನೆ ಮನೆಯಲ್ಲಿ ಭಿಕ್ಷೆ ಬೇಡ್ತಾ ಕುರುವಪುರದಲ್ಲೇ ಉಳ್ಕೊಂಡ್ಳು. ಮುಂದೆ ಆ ಹುಡುಗನು ಬೆಳೆದು ಮದುವೆ ವಯಸ್ಸಿಗೆ ಬಂದ, ಬುದ್ಧಿಮಂದ. ಅವನಿಗೆ ಯಾರು ಊರಲ್ಲಿ ಯಾರೂ ಆಧರಿಸ್ತಾ ಇರಲಿಲ್ಲ. ಎಲ್ಲ ಹೇಳ್ತಾರೆ, ಏನೋ ನಿಂಗೇನೋ ದಾಡಿಯಾಗಿದೆ, ಚೆನ್ನಾಗಿ ತಿಂದು ಟೊಣಪಾಗಿದೆಯಲ್ಲ, ಯಾರ ಮನೇಲಾದರೂ ನೀರು ಹೊತ್ತು ಬರಬಾರ್ದಾ, ಯಾಕೆ ಭಿಕ್ಷೆ ಬೇಡ ಹೊಟ್ಟೆ ತುಂಬಿಸ್ಕೊತೀಯ? ನಿನ್ನ ತಂದೆ ವೇದ ವಿದ್ಯಾ ಪಂಡಿತನಾಗಿ 4 ನಿಟ್ಟಿನಲ್ಲಿ ಖ್ಯಾತಿ ಪಡೆದಿದ್ನು, ಅಂಥವನ ಹೊಟ್ಟೆಯಲ್ಲಿ ನಿನ್ನಂಥ ಅಕ್ಷರಶತ್ರು ಹುಟ್ಟಿ ಪಾಪಮಯವಾದ ಭಿಕ್ಷಾನದಿಂದ ಬದುಕಿ ಪಿತೃಗಳನ್ನು ನರಕಕ್ಕೆ ದೂಡುವುದಕ್ಕೆ ಕಾರಣನಾಗಿದ್ಯಾ, ಹೋಗು ಅಂತ ಹೆಂಗೆ ಮಾತಾಡ್ತಾರೆ ನೋಡಿ. ಈ ರೀತಿ ಹೀನಾಯವಾಗಿ ಒಂಥರ ಬೈಗಳು, ಇಂಥ ಹೀನ ಬಾಳು ಬದುಕುವುದಕ್ಕಿಂತಲೂ ಯಾವುದಾದರೂ ಒಂದು ಮರ ಹುಡುಕಿ ಉರುಳಾಕೋ ಹೋಗು ಅಂತ ಬೇರೆ ಬೈತಾರೆ. ಹೋಗಲ್ಲಿ ನೇಣಾಕೊಂಡು ಸತ್ತೋಗಂತ. ಇಲ್ಲದೆ ಹೋದರೆ ಬಾವಿ ಕೆರೆಯಲ್ಲಿ ಎಲ್ಲಾದ್ರೂ ಮುಳುಗಿ ಆತ್ಮಹತ್ಯೆ ಮಾಡ್ಕೋ, ನೀನು ಬದುಕಿದ್ದು ವೇಸ್ಟು ಅಂತ. ಅಲ್ಲದೆ ಆತನ ತಾಯಿ ಹೇಳ್ತಾರೆ, ಅಂಬಿಕಮ್ಮ, ನೀನು ಇಂಥ ಬುದ್ಧಿಗೇಡಿಯಾದ ಮಕ್ಕನಿಗೆ ಜನ್ಮ ಕೊಡೋದಕ್ಕಿಂತ ನೀನು ಬಂಜೆಯಾಗಿ ಮಕ್ಕಳೇ ಹುಟ್ಟಿದ್ರೆ ನಿಂಗೆ ಚೆನ್ನಾಗಿರ್ತಾ ಇತ್ತು. ಇಂಥ ಜ್ಞಾನಹೀನನಾದ ದ್ವಿಪಾದ ಪಶು ಅಂತ ನೋಡಿ, 2 ಕಾಲಿನ ಪಶು ಯಾರು ಹೆಣ್ಣು ಕೊಡ್ತಾರೆ? ಸುಮ್ಮನೆ ಅವನು ಊರಿಗೆ ಭಾರ ಅಷ್ಟೇ, ಈ ಭೂಮಿಗೆ ಭಾರ ಅವನು, ಅದಕ್ಕಾಗಿ ಬದುಕುತ್ತದೆ ಅಂತ ಎಲ್ಲ ಜನರೆಲ್ಲ ಒಂದೊಂದು ಮಾತಾಡ್ಲಿಕ್ಕೇನು, ದೇವರು ಒಂದು ಬಾಯಿ ಕೊಟ್ಟಿದ್ದಾನೆ ಇಷ್ಟು ಮಾತಾಡ್ತೀವಲ್ಲ ಅಂತ ಎಲ್ಲ ಒಂದೊಂದು ಹೇಳ್ತಾ ಇರ್ತಾರೆ. ಊರ ಜನರದ ಅಣಕದ ಮಾತನ್ನೆಲ್ಲ ಕೇಳಿ 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 ಆ ಹುಡುಗನಿಗೆ ಅರ್ಥ ಆಗ್ತಾ ಏನೋ, ಅವನಿಗೂ ಜೀವರೋಸಿ ಹೋಯ್ತು. ಕೊನೆಗೆ ಅವನು ಒಂದು ನಿರ್ಧಾರಕ್ಕೆ ಬಂದಂತೆ ತಾಯಿ ಹತ್ರ ಹೇಳ್ತಾನೆ, ಅಮ್ಮ, ಊರ ಜನರ ನಿಂದನೆ ನುಡಿಗಳನ್ನೆಲ್ಲ ಕೇಳಿ ನನ್ನ ಜೀವನಕ್ಕೆ ಬೇಸರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಕೃಷ್ಣಾ ನದಿಯಲ್ಲಿ ಜಲ ಸಮಾಧಿ ಹೊಂದುವ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾನೆ. ನನ್ನಂಥ ಬುದ್ಧಿಗೇಡಿ ಮಗನು ಬದುಕುವುದರಿಂದ ನಿನಗೂ ಸುಖ ಅನ್ನೋದಿಲ್ಲಮ್ಮ, ಅದಕ್ಕಾಗಿ ನಂಗೆ ಅಪ್ಪಣೆ ಕೊಟ್ಬಿಡು ಅಂತ ಪಾಪ ಕಂಠ ಬಿಗಿದು ಬೇಡ್ಕೊಳ್ಳಲು ಆ ತಾಯಿಗಾದರೂ ದುಃಖ ಬರುತ್ತೆ. ತಾಯಿಗೆ ಎಂಥದ್ದೇ ಮಗು ಇದ್ರೂ ಆ ಮಗು ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಮಗನ ಮಾತಿ ಕೇಳಿ ಅಳ್ತಾ ಹೇಳ್ತಾಳೆ, ನೀನೇ ಹೋದ್ಮೇಲೆ ಜಗತ್ತಿನಲ್ಲಿ ನನಗೆ ಏನು ಕೆಲಸ ಇದೆ ಕಂದ, ಬಾ ಇಬ್ಬರು ಕೂಡಿಯೇ ನಾವು ಕೃಷ್ಣಾ ನದಿಗೆ ಹೋಗ್ಬಿಟ್ಟು ಆ ಪ್ರವಾಹದಲ್ಲಿ ಅಂದರೆ ನದಿಯಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡೋಣ ಅಂತ ಆಯ್ತು. ಇಬ್ಬರು ನಿರ್ಧಾರ ಮಾಡಿ ಹೋಗ್ತಾರೆ, ಮಗ ತಾಯಿ ಇಬ್ರು ಕೃಷ್ಣೆ ಪ್ರವಾಹದಲ್ಲಿ ಬಂದು ನಿಂತ್ಕೊಳ್ತಾರೆ. ಆಗ ನೋಡ್ತಾರೆ, ಅಲ್ಲಿಯೇ ಸಮೀಪದಲ್ಲಿ ಶ್ರೀಪಾದ ಶ್ರೀವಲ್ಲಭ ಯತಿಗಳು ಸ್ನಾನ ಮಾಡ್ತಾ ಇರೋದು ಅವ್ರ ದೃಷ್ಟಿಗೆ ಬಿತ್ತು. ಆಗ ಅಂತ್ಯಕಾಲದಲ್ಲಿ ಗುರುವಿನ ದರ್ಶನನ ಪಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಯೋಗ್ಯ ಅಂತ ನಿರ್ಧರಿಸಿ ತಾಯಿ ಮಗನನ್ನು ಕರ್ಕೊಂಡು ಬಂದು ಗುರುಗಳ ಹತ್ರ ಬಂದು ಅವರಿಬ್ಬರು ಯತಿಗಳಿಗೆ ಭಕ್ತಿಯಿಂದ ಹಾಗೂ ದುಃಖ ಇದೆಯಲ್ಲ ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನಂತರ ತಾಯಿಯು ಮೇಲಕ್ಕೆದ್ದು ಕೈ ಜೋಡಿಸಿ, ದಯಾಸಿಂಧುವಾದ ಗುರು ಪರಮಾತ್ಮನೇ, ಇಂದು ನಾವಿರುವರು ಈ ನದಿಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇವೆ. ಆತ್ಮಹತ್ಯೆ ಮಹಾಪಾಪ ಅಂತ ನಮಗೆ ಗೊತ್ತಿದೆ, ಆದರೂ ನಮಗೀಗ ಅದು ಅನಿವಾರ್ಯವಾದ ಒಂದು ಮಾರ್ಗವಾಗಿದೆ. ಆದ ಕಾರಣ ನಾವು ಆತ್ಮಹತ್ಯೆ ಮಾಡಿಕೊಂಡ್ರೂ ನಮಗೆ ಅದರ ಪಾಪ ತಗುಲದಂತೆ ಮಾಡಿ ನಮ್ಮಿಬ್ಬರಿಗೂ ಸದ್ಗತಿ ಉಂಟಾಗೋ ಥರ ಅನುಗ್ರಹ ಮಾಡು ನನ್ನಪ್ಪ ಅಂತ ಅತಿ ದೈನ್ಯದಿಂದ ಪ್ರಾರ್ಥನೆ ಮಾಡ್ಕೋತಾಳೆ. ಅಂಬಿಕೆ ಮಾತಿನ ಶ್ರೀಪಾದ ಶ್ರೀವಲ್ಲಭ ಗುರುಗಳು ಕೇಳಿಸ್ಕೊಂಡ್ಬಿಟ್ರು. ಅವಳನ್ನು ದಯಾಭರಿತ ದೃಷ್ಟಿಯಿಂದ ನೋಡಿ, ತಾಯಿ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ದುರ್ದರ ಪ್ರಸಂಗ ನಿಂಗೇನಮ್ಮ ಬಂದಿದೆ ಈಗ ಅಂತ ಕೇಳ್ತಾರೆ. ಅಂಬಿಕೆ ತನಗೂ ಹಾಗೂ ತನ್ನ ಮಗನಿಗೂ ಗ್ರಾಮವಾಸಿಗಳಿಂದ ಆಗುತ್ತಾ ಇರೋ ಕಿರುಕುಳ ಮತ್ತು ತಮಗೊದಗಿದ ದುಸ್ಥಿತಿ ಎಲ್ಲ ಹೇಳ್ತಾಳೆ. ಅಲ್ಲದೆ ಭಕ್ತವತ್ಸಲನಾದ ಗುರು ಪರಮಾತ್ಮನೇ, ನನ್ನನ್ನು ದಯವಿಟ್ಟು ಈ ಭವಸಾಗರದಿಂದ ಪಾರು ಮಾಡು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಎಳ್ಳೆನಿತೂ ಸುಖವಿಲ್ಲವೆಂಬುದು ನನಗೆ ಗೊತ್ತಾಗಿದೆ. ಇದೆ ಎಳ್ಳೆನಿತೂ ಸುಖವಿಲ್ಲ. ನಾವು ಮೊದಲು ಮಕ್ಕಳು ಬದುಕಲಿಲ್ಲವೆಂದು ದುಃಖ ಪಡ್ತಾ ಇದ್ವಿ. ಎಷ್ಟೋ ದೇವರಿಗೆ ಹರಕೆ ಹೊತ್ತು ವ್ರತಾಚರಣೆ ಮಾಡಿದ ನಂತರ ಆ ಪುಣ್ಯದಿಂದ ಒಬ್ಬ ಮಗನನ್ನು ಮಾತ್ರ ನಮ್ಮಿಂದ ಉಳಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ಆದರೂ ಸಹ ಆ ಬದುಕಿದ ಮಗನು ಹೀಗೆ ಬುದ್ಧಿಹೀನನಾದ ಅವನು ಇವ್ರನ್ನ ಊರ ಜನರೆಲ್ಲ ಬುದ್ಧಿಗೇಡಿ
ಅಂತ ನಿಂದಿಸುತ್ತಾರೆ. ನನ್ನ ಪತಿ ವೇದ ವಿದ್ಯಾ ಪಾರಂಗತರಾಗಿದ್ದರು, ಅಂಥವರ ಹೊಟ್ಟೆಯಲ್ಲಿ ಇಂಥ ದೊಡ್ಡ ಮಗ ಹುಟ್ಟಿದ್ದಾನೆ, ನಮಗೆ ಸದ್ಗತಿ ದೊರೆಯುವುದಕ್ಕೆ ಆತಂಕನಾಗಿ ನಿಂತಿದ್ದಾನೆ, ಇಂಥ ದೊಡ್ಡ ಮಗ ಹುಟ್ಟಿ ಅಂತ. ಆದ ಕಾರಣ ದಯಾನಿಧಿ, ನನಗೆ ಜನ್ಮ ಜನ್ಮಾಂತರದಲ್ಲಿಯೂ ಇಂತಹ ಜ್ಞಾನಹೀನ ಮಗ ಹುಟ್ಟಬಾರದು, ಮುಂದಿನ ಜನ್ಮದಲ್ಲೂ ಹುಟ್ಟಬಾರದು. ನನಗೆ ಆಡಿನ ಕೊರಳಲ್ಲಿರುವ ಮೊಲೆಗಳಂತೆ ನಿಷ್ಫಲವಾದ ಮಕ್ಕಳು ನಮಗೆ ಹುಟ್ಟೋದು ಬೇಡ. ನನಗೆ ನಿಮ್ಮಂತೆ ಸುಜ್ಞಾನಿಯೂ ಪೂಜ್ಯನೂ ಜಗದ್ವಂದ್ಯನೂ ಆದ ಮಗನೇ ಹುಟ್ಟಬೇಕು. ಆತನಿಂದಲೇ ನಮಗೆ ಜನನ ಮರಣಗಳ ಜಂಜಾಟ ತಪ್ಪಿಸುವಂತಹ ಸದ್ಗತಿ ಅಂದರೆ ಮುಕ್ತಿಯಲ್ಲ, ಮುಕ್ತಿ ದೊರೆಯಬೇಕು ಅಂತ. ದಯಾನಿಧಿಗಳಾದ ತಾವು ನನಗೆ ಹಾಗೆ ಕೃಪಾಶೀರ್ವಾದ ಮಾಡಬೇಕೆಂದು ಭಕ್ತಿಯಿಂದ ತಲೆಬಾಗಿ ಕೇಳ್ಕೊಂಡು, ನೋಡಿ, ಗುರುವಿನಂತಹ ಒಂದು ಮಗ ಹುಟ್ಟಬೇಕು ಅಂತ. ಆ ಬ್ರಾಹ್ಮಣಿಯಲ್ಲಿರುವ ಆಧ್ಯಾತ್ಮಿಕ ಭಾವನೆಯನ್ನು ಕಂಡಂತಹ ಶ್ರೀಪಾದ ಯತಿಗಳಿಗೆ ಬಹಳ ಸಂತೋಷ ಆಗತ್ತೆ. ಅವರು ಅಂಬಿಕೆಗೆ, ತಾಯಿ, ನನ್ನಂಥ ಸುಜ್ಞಾನಿಯಾದ ಮಗನನ್ನೇ ಪಡೆಯಬೇಕೆಂದು ನೀನು ಬಹುವಾಗಿ ಬಯಕೆಯ ಭಾರ ಹೊತ್ತಿದ್ದೀಯ. ನೀನು ಶಿವನನ್ನು ಆರಾಧಿಸು, ಅಂದರೆ ನಿನಗೆ ಆತನ ಕೃಪೆಯಿಂದ ಶ್ರೀಹರಿಯಂತಹ ಮಗುವೇ ಜನಿಸುತ್ತಾನೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ನೀನು ಶನಿ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜಿಸಿದ್ದೇ ಆದರೆ ಸತ್ಯವಾಗಿಯೂ ನಿನ್ನ ಬಯಕೆ ಈಡೇರುತ್ತದೆ ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಗೌಳಗಿತ್ತಿಯಾದ ಯಶೋದೆ ಅಲ್ವಾ, ಹೇಗೆ ಪೂರ್ವ ಜನ್ಮದಲ್ಲಿ ಈಶ್ವರನ ಶನಿ ಪ್ರದೋಷ ಪೂಜೆಯನ್ನು ಕೇವಲ ಕಣ್ಣಿನಿಂದ ನೋಡಿರ್ತಾಳಷ್ಟೇ ಯಶೋದೆ. ಏನಾಯ್ತು ಯಶೋದೆಗೆ? ಕೃಷ್ಣನಂತಹ ಅವತಾರಿಕ ಪುರುಷನಿಗೆ ತಾಯಿಯಾಗುವ ಭಾಗ್ಯ ಸಿಕ್ತು, ಅವಳದಾಯ್ತು ಅಂತ ಗುರು ಹೇಳಿದೊಡನೆ ಅಂಬಿಕೆಗೆ ತುಂಬ ಖುಷಿ ಆಗುತ್ತೆ. ಕೈ ಮುಗಿದ್ಬಿಟ್ಟು, ಕೃಪಾನಿಧಿಯೇ, ಯಶೋದೆ ಗೌಳಗಿತ್ತಿಗೆ ಕೇವಲ ಶನಿ ಪ್ರದೋಷ ಪೂಜೆ ನೋಡಿದ್ದಕ್ಕಾಗಿಯೇ ಅಂತ ಸತ್ಪುತ್ರನು ಜನಿಸಿದ ಅಂತ ಹೇಳಿದ್ಮೇಲೆ, ನಾನು ಕೂಡ ಶಿವನಿಗೆ ಶನಿ ಪ್ರದೋಷ ಪೂಜೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡ್ತೀನಿ. ನನಗೂ ಆ ಪರಮಾತ್ಮನು ನಿಮ್ಮಂಥ ಜಗದೋದ್ಧಾರಕ ಮಗನನ್ನು ಕೊಟ್ಟು ಉದ್ಧರಿಸಲಿ. ದಯವಿಟ್ಟು ನನಗೆ ಆ ಗೌಳಿನಿಯ ಕಥೆಯನ್ನು ಹಾಗೂ ಶನಿ ಪ್ರದೋಷ ಪೂಜೆ ಮಾಡುವ ವಿಧಾನವನ್ನು ಹೇಳೋ ಕೃಪೆ ಮಾಡಬೇಕು ತಂದೆ ಅಂತ ಗುರುಗಳೇ ಅಂತ ಬೇಡ್ಕೋತಾಳೆ. ಅದಕ್ಕೆ ಗುರುಗಳು ಈ ರೀತಿಯಾಗಿ ಹೇಳ್ತಾರೆ. ಇವಾಗ ಯಶೋದೆಯ ಕಥೆ. ಬ್ರಾಹ್ಮಣಿಯೇ ಕೇಳು, ಉಜ್ಜಯಿನಿ ಎಂಬ ಹೆಸರಿನ ಒಂದು ಪಟ್ಟಣವಿದೆ. ಅಲ್ಲಿ ಒಂದು ಕಾಲದಲ್ಲಿ ಚಂದ್ರಸೇನ ಎಂಬ ಹೆಸರಿನ ಧರ್ಮಾತ್ಮನಾದ ಅರಸಿದ್ದ. ಆತನು ಶಿವನನ್ನು ಭಕ್ತಿಯಿಂದ ಆರಾಧಿಸಿ ಆತನ ಕೃಪೆಯಿಂದ ಚಿಂತಾಮಣಿ ಅಥವಾ ಮಣಿಭದ್ರ ಎಂಬ ಹೆಸರಿದೊಂದು ಅಮೂಲ್ಯವಾದ ರತ್ನವನ್ನು ಪಡ್ಕೊಂಡಂತೆ, ಚಿಂತಾಮಣಿ ಅಂತ. ಆ ರತ್ನ ಹೆಂಗಿತ್ತು ಅಂದರೆ ಒಳ್ಳೆ ಪ್ರಕಾಶಮಯವಾಗಿತ್ತು. ಕಬ್ಬಿಣವನ್ನು ಬಂಗಾರ ಮಾಡೋ ಗುಣ ಇತ್ತಂತದಕ್ಕೆ. ಅಲ್ಲದೆ ಅದನ್ನು ಧಾರಣ ಮಾಡಿದವರು ಮನದಲ್ಲಿ ಏನನ್ನು ಕುರಿತು ಚಿಂತಿಸುವರೋ ಅದು ತಕ್ಷಣ ಈಡೇರ್ತಾ ಇತ್ತು ಅಂತ. ಎಂತಹ ಮಣಿ ಅದು! ಹೀಗಾಗಿ ಆ ರತ್ನದ ಖ್ಯಾತಿಯು ಸ್ವಲ್ಪೇ ದಿನಗಳೇ ಜಗದಲ್ಲೆಲ್ಲ ಪ್ರಸಾರವಾಗೋಯ್ತು. ಇಂಥದ್ದಿದೆ ಇದೆ ಅಂತ. ಅಲ್ಲದೆ ಆ ರತ್ನವನ್ನು ಯಾವ ಉಪಾಯದಿಂದಾದರೂ ಅಪಹರಿಸಬೇಕು ಅಂತ ವೈರಿ ರಾಜರೆಲ್ಲ ಸೇರಿ ಹೊಂಚಾಕ್ತಾ ಇದ್ರು. ಹೀಗಿರ್ತಾ ಇರುವಾಗ ಒಂದಿನ ಶನಿ ಪ್ರದೋಷ ಕಾಲ ಅದಕ್ಕೆ ಬಂದ, ಅಂದರೆ ಶನಿವಾರದ ದಿನ ತ್ರಯೋದಶಿ ತಿಥಿ ಬರೋದು. ರಾಜ ತನ್ನ ನಿಯಮದಂತೆ ಶಿವನಿಗೆ ಶನಿ ಪ್ರದೋಷ ಪೂಜೆಯನ್ನು ಒಳ್ಳೆ ವೈಭವದಿಂದ ನೆರವೇರಿಸ್ತಾ ಇದ್ದ. ಅದೇ ವೇಳೆಗೆ ಸರಿಯಾಗಿ ವೈರಿ ರಾಜರೆಲ್ಲರೂ ಸೇರಿ ಆ ಚಿಂತಾಮಣಿ ಅಂದರೆ ರತ್ನವನ್ನು ಅಪಹರಿಸಬೇಕು ಅಂತ ದುರುದ್ದೇಶದಿಂದ ಉಜ್ಜಯಿನಿಗೆ ಮುತ್ತಿಗೆ ಹಾಕಿದರು. ರಾಜನಿಗೆ ಈ ಸಮಾಚಾರ ಹೇಗೆ ಗೂಢಚಾರರಿಂದ ತಿಳಿದು ಹೋಯಿತು. ಆದರೂ ಸಹ ತಿಳಿದು ಬಂದರೂ ಅವನು ಮನಸ್ಸು ವಿಚಲಿತವಾಗಲಿಲ್ಲ. ಶಿವನ ಆರಾಧನೆ ಮಾಡ್ತಾ ಇದ್ನಲ್ಲ, ಅದನ್ನು ಏಕಚಿತ್ತದಿಂದಲೇ ನೆರವೇರಿಸತೊಡಗಿದ. ರಾಜ ಮಾಡುತ್ತಿರುವ ಮಹಾಬಲೇಶ್ವರನ ಪೂಜೆಯ ಸಂಭ್ರಮವನ್ನು ನೋಡಲೆಂದು ಗೌಳಿಗರ ಕೆಲವು ಹುಡುಗರು ಶಿವಾಲಯದಲ್ಲಿ ಬಂದು ನಿಂತ್ಕೊಂಡಿದ್ರು. ರಾಜ ಪೂಜೆ ಮಾಡ್ತಾ ಇದ್ದಾನೆ ನೋಡೋಣ ಅಂತ. ರಾಜ ಪೂಜೆ ಮಾಡುವ ಪದ್ಧತಿಯನ್ನೆಲ್ಲ ಅವರು ಕುತೂಹಲದಿಂದ ನೋಡಿಕೊಂಡ್ರು. ನಂತರ ತಾವೂ ಸಹ ತಮ್ಮ ಬೀದಿಯಲ್ಲಿ ಶಿವಪೂಜೆಯನ್ನು ಮಾಡುವ ಆಟ ಎಂತ ಚೆನ್ನಾಗಿ ನೋಡಿ. ಆ ಗೌಳಿ ಹುಡುಗರೆಲ್ಲ ಸೇರಿಕೊಂಡು ನಾವು ಸಹ ಶಿವಪೂಜೆ ಮಾಡೋ ಅಂತ ಆಟ ಆಡಬೇಕು ಅಂತ ನಿರ್ಧರಿಸಿ ಕೆಲವು ಕಲ್ಲುಗಳನ್ನೆಲ್ಲ ಜೋಡಿಸಿ ಒಂದು ಚಿಕ್ಕ ಗುಡಿಯನ್ನು ನಿರ್ಮಾಣ ಮಾಡಿದರು. ನಂತರ ಲಿಂಗವನ್ನು ಹೋಲುವ ಒಂದು ಶಿಲೆಯನ್ನು ತಗೊಂಡು ಬಂದು ಆ ಗುಡಿಯಲ್ಲಿ ಈಶ್ವರನೆಂಬ ಭಾವನೆಯಿಂದ ಪ್ರತಿಷ್ಠಾಪಿಸಿ ಆ ಲಿಂಗಕ್ಕೆ ತಮ್ಮ ಬಾಲಭಾವದಿಂದಲೂ ನಿರ್ಮಲ ಭಕ್ತಿಯಿಂದಲೂ ಷೋಡಶೋಪಚಾರಗಳಿಂದಲೂ ಪೂಜೆ ಮಾಡಿದರು. ಈ ರೀತಿಯಾಗಿ
ಆ ಗೌಳಿಗರ ಮಕ್ಕಳು ಹಸಿವೆ ನೀರಡಿಕೆ ಎಲ್ಲ ಮರ್ತುಬಿಟ್ರು, ಶಿವಪೂಜೆಯಲ್ಲಿ ಆಸಕ್ತರಾಗ್ಬಿಟ್ಟಿದ್ರು. ಆವಾಗೇನಾಯ್ತು, ಅಯ್ಯೋ ಮಕ್ಕಳು ಯಾಕೋ ಬರಲಿಲ್ಲ ಅಂತ ಚಿಂತಿಸಿದ ಗೌಳಗಿತ್ತಿಯರ ಅನೇಕರು ಆ ಹುಡುಗರು ಆಟವಾಡ್ತಾ ಇರೋ ಕಡೆಗೆ ಬಂದರು. ತಮ್ಮ ತಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು. ಆದರೆ ಅವರಲ್ಲಿ ಒಬ್ಬ ಗೋಪಕುಮಾರ ಇದ್ನಲ್ಲ, ಅವನು ಮಾತ್ರ ಶಿವಪೂಜೆಯಲ್ಲಿ ಮೈ ಮರೆತು ಬಿಟ್ಟಿದ್ದ, ಧ್ಯಾನಾಸಕ್ತನಾಗಿ ಕುಳಿದು ಬಿಟ್ಟಿದ್ದ. ರಾತ್ರಿ ಆಯ್ತೆಂದು ಅವನ ತಾಯಿ ಎಷ್ಟು ಕರೆದ್ರೂ ಅವನು ಕುಳಿತುಕೊಂಡು ಸ್ಥಳ ಬಿಟ್ಟು ಎದ್ದೇಳಲೇ ಇಲ್ಲ. ಆಗ ಆತನ ತಾಯಿಗೆ ಬಹು ಸಿಟ್ಟು ಬಂತು. ಹುಡುಗರು ಕಟ್ಟಿರುವ ಆ ಚಿಕ್ಕ ಗುಡಿಯಲ್ಲಿ ಪ್ರವೇಶಿಸಿ ಅವರು ಪೂಜೆ ಮಾಡಿದ ಶಿವಲಿಂಗನ ನೋಡ್ತಾಳೆ. ನಂತರ ಆ ಗುಡಿಯನ್ನು ಶಿವಲಿಂಗನ ಕೋಪದಿಂದ ಕಿತ್ತೆಸೆದು ಮಗನ ರಟ್ಟೆ ಹಿಡಿದು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾಳೆ. ತಾಯಿಯ ಇಂಥ ಕೃತ್ಯದಿಂದ ಗೋಪಿಪುತ್ರನ ಮನಸ್ಸಿಗೆ ತುಂಬ ನೋವಾಯಿತು. ಅವನು ತಾಯಿ ಅವನು ಅನ್ಕೋ ತನ್ನ ಮನೆಗೆ ಬರಲಾರದಿಂದ ಹಠ ಮಾಡಿ ಹತ್ತದ, ಅಮ್ಮನ ಬರೋದಿಲ್ಲ, ಬರಲ್ಲ, ನಮ್ಮ ಮನೆಗೆ ಬರೋದಿಲ್ಲ ಅಂತ. ಸಿಟ್ಟಿಗೆದ ತಾಯಿ ಏನು ಮಾಡ್ತಾಳೆ, ಬೆನ್ಮೇಲೆ ಮತ್ತೆರಡು ಬಿಗಿತಾಳೆ. ಪಾಪ ನಿರುಪಾಯಳಾಗಿ ಮನೆಗೆ ಹೊರಟದು. ಬೆನ್ಮೇಲೆ ಬಿಗಿದ್ಲು. ತಾಯಿ ತನ್ನ ಪ್ರೀತಿಯಿಂದ ಸ್ಥಾಪಿಸಿದ ಶಿವಲಿಂಗನ ಕಿತ್ತು ಎಸ್ದು ಹೋದ್ಲಲ್ಲ, ಅವನು ತುಂಬ ಬೇಜಾರಾಯ್ತು ಮಗುಗೆ. ಆ ವೇದನೆಯಲ್ಲಿ ಮೂರ್ಛೆ ಬಂದು ಬಿದ್ದುಬಿಟ್ಟ ಅವನು. ಶಿವನು ಆ ಬಾಲಕನ ನಿರ್ಮಲ ಭಕ್ತಿಗೆ ಮೆಚ್ಚಿದ. ಆತನು ಲಿಂಗವೆಂದು ಭಾವಿಸಿ ಪೂಜಿಸಿದ್ನಲ್ಲ ಕಲ್ಲು, ಅದರಲ್ಲೇ ಪ್ರತ್ಯಕ್ಷ ಆಗ್ಬಿಡ್ತಾನೆ ಶಿವ. ಬಾಲಕನನ್ನ ಪ್ರೀತಿಯಿಂದ ಮೈದಡವಿ ಎದ್ದೇಳು ಮಗು ಅಂತ ಎಬ್ಬಿಸ್ತಾನೆ. ನಿನಗೇನು ಬೇಕೋ ವರ ಕೇಳ್ಕೊ ಅಂತ. ಆ ಬಾಲಕ ಆಯಿತು ಅಂದ. ಬಾಲಕನಿಗೆ ವರ ಕೊಡೋಕ್ಕೆ ಶಿವ ನಿಂತುಬಿಟ್ಟ ಅಲ್ಲಿ ಮುಂದೆ. ಆಗ ಬಾಲಕನು ವಿವೇಕ ಬುದ್ಧಿಯಿಂದ ಶಿವನಿಗೆ ನಮಸ್ಕಾರ ಮಾಡಿ ಹೇಳ್ತಾನಂತೆ, ದೇವ, ಶನಿ ಪ್ರದೋಷದ ಸಮಯದಲ್ಲಿ ನಾನು ಭಕ್ತಿಯಿಂದ ನಿನ್ನ ಪೂಜೆ ಮಾಡಿದ್ದನ್ನು ನನ್ನ ತಾಯಿ ಅಜ್ಞಾನದಿಂದ ಕೆಡಿಸಾಕ್ಬಿಟ್ಲು. ಅವಳಿಗೆ ನನ್ನ ಮೇಲೆ ತುಂಬ ಪ್ರೀತಿ, ಅದಕ್ಕೆ ಅವಳು ನನ್ನನ್ನು ಬೇಗ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಆ ಪ್ರೀತಿ ವಾತ್ಸಲ್ಯದಿಂದ ಅಷ್ಟೇ ಶಿವ ಅವಳು ಮಾಡಿದ್ದು. ಅದಕ್ಕೋಸ್ಕರ ದಯಾನಿಧಿಯಾದ ನೀನು ಅವಳ ಮೇಲೆ ಸಿಟ್ಟಾಗಬೇಡ, ಅವಳನ್ನ ಕ್ಷಮಿಸಿಬಿಡು. ಏನು ಮಗು ಇದು, ಎಂಥ ವರ ಕೇಳ್ಕೊಳತ್ ನೋಡಿ ಶಿವನ ಹತ್ರ. ಆ ಬಾಲಕನ ನಿಷ್ಕಲ್ಮಶವಾದ ಮುಗ್ಧ ಮಾತುಗಳನ್ನು, ನಿರ್ಮಲ ಭಕ್ತಿಯನ್ನು ಕಂಡು ಶಿವನಿಗೆ ತುಂಬ ಆನಂದ ಆಗಿಬಿಡತ್ತೆ. ಅವನು ಆ ಗೋಪಿಪುತ್ರನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು, ಮಗು ಚಿಂತಿಸಬೇಡ, ನಿನ್ನ ತಾಯಿಯು ನನ್ನ ಪ್ರದೋಷ ಪೂಜೆಯನ್ನು ಕಣ್ಣಿನಿಂದ ನೋಡಿದಾಳೆ. ಆ ಪುಣ್ಯದಿಂದ ಅವಳು ಮುಂದಿನ ಜನ್ಮದಲ್ಲಿ ನಾರಾಯಣನಿಗೆ, ಅಂದರೆ ಪರಮಾತ್ಮನಿಗೆ, ಕೃಷ್ಣನಿಗೆ ತಾಯಿಯಾಗುವ ಭಾಗ್ಯ ಪಡೆಯುತ್ತಾಳೆ. ವಿಷ್ಣು ಪರಮಾತ್ಮನು ಶ್ರೀ ಕೃಷ್ಣ ಎಂಬ ಹೆಸರಿನಿಂದ ಅವಳ ಕಂದನಾಗಿ ಆಟ ಆಡ್ತಾನೆ. ಅಲ್ಲದೆ ನಿನ್ನ ಮನೆ ಇಚ್ಛೆಗಳೆಲ್ಲ, ಮನದ ಇಚ್ಛೆಗಳೆಲ್ಲ ಈಡೇರುವು ಅಂತ. ನಿನ್ನ ವಂಶ ಸಿರಿ ಸಂಪತ್ತಿಗಳಿಂದ ತುಂಬಿರುತ್ತೆ. ನೀನು ಪೂರ್ಣಾಯುಷ್ಯವಂತನಾಗಿ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಇಹದಲ್ಲಿ ಸೌಖ್ಯವಾಗಿ ಬಾಳಿ ನನ್ನಲ್ಲಿ ನಂತರ ಐಕ್ಯಗೊಳ್ತೀಯ ಅಂತ ವರ ಕೊಟ್ಟು ಅದೃಶ್ಯ ಆಗ್ಬಿಡ್ತಾನೆ. ಶಿವನು ಪ್ರತ್ಯಕ್ಷನಾಗಿ ನಿಂತ ಜಾಗದಲ್ಲಿಯೇ ಒಂದು ರತ್ನ ಖಚಿತವಾದ ಲಿಂಗವು, ಅದಕ್ಕೊಂದು ಸುಂದರ ದೇವಾಲಯವು ಆಗಿಂದಾಗಲೇ ನಿರ್ಮಾಣ ಆಗಿಬಿಡತ್ತೆ. ಆ ರತ್ನ ಲಿಂಗದ ಪ್ರಕಾಶ ಕೋಟಿ ಸೂರ್ಯರ ಪ್ರಕಾಶವನ್ನು ಮೀರಿಸುವಂತೆ ನಗರದಲ್ಲೆಲ್ಲ ಹರಡಿಬಿಡತ್ತೆ. ನಗರದ ಜನತೆ ಎಲ್ಲರೂ ಅಚ್ಚರಿಗೊಂಡು ಗೌಳಿಗರ ಓಣಿಯಿಂದ ಇದೇನಿದು ಪ್ರಕಾಶ ಬರ್ತಾ ಇದೆ ಅಂತ ನೋಡಕ್ಕೆ ಬರ್ತಾರೆ. ಬಾಲಕನ ಶಿವಭಕ್ತಿಗೆ ಮೆಚ್ಚಿ ತಲೆದೂಗ್ತಾರೆ. ಉಜ್ಜಯಿನಿಯ ಮೇಲೆ ದಂಡೆತ್ತಿ ಬಂದಿದ್ದ ವೈರಿ ರಾಜರ ಕಣ್ಣುಗಳೆಲ್ಲ ಪ್ರಕಾಶದಿಂದ ಚುಚ್ಚಿ 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 ಚುಚ್ಚಕ್ಕೆ ಶುರುವಾಗುತ್ತೆ. ಅವರು ಪ್ರಕಾಶಮಾನವಾದ ಆ ನಗರವನ್ನು ಕೊಂಡು ಅಚ್ಚರಿಗೊಳ್ತಾರೆ. ಇದು ಧರ್ಮಾತ್ಮರ ಪಟ್ಟಣ, ಇದರ ಮೇಲೆ ದಂಡೆತ್ತಿ ಬಂದದ್ದು ನಮ್ಮ ಮಹಾಪರಾಧ ಅಂತ ಮನದಲ್ಲಿಯೇ ನಿಶ್ಚಯಿಸಿ ಈ ಪಟ್ಟಣದ ದೊರೆಯನ್ನು ಗೌರವ ಭಾವನೆಯಿಂದ ಕಾಣಲು ಬಂದಿರುವೆವೆಂದು ತಮ್ಮ ದೂತರಿಗೆ ಹೇಳಿ ಕಳಿಸ್ಬಿಟ್ರು. ನೋಡಿ ಹೆಂಗೆ ಬಂದಿರ್ತಾರೆ, ಏನಾಯಿತು ಅಂತ. ಆ ಪಟ್ಟಣದ ದೊರೆಯನ್ನು ಗೌರವ ಭಾವದಿಂದ ಕಾಣಲು ಬಂದಿರುವೆವು ಅಂತೇಳಿ. ಚಂದ್ರಕೇತು ರಾಜನಾದರೂ ಅವರನ್ನು ಗೌರವದಿಂದ ಬರಮಾಡಿಕೊಂಡ. ಆತನು ರಾಜ ಸಂಕುಳವನ್ನು ಬರಮಾಡಿಕೊಳ್ಳಲೆಂದು ಹೊರಬರುತ್ತಿದ್ದಂತೆ ನಗರವೆಲ್ಲವೂ ಕೋಟಿ ಸೂರ್ಯ ಪ್ರಕಾಶದಿಂದ ಹೊಳಿತಾ ಇರೋದು ನೋಡಿ ವಿಸ್ಮಯಗೊಂಡ್ಬಿಡ್ತಾನೆ ರಾಜ. ಏನಾಯಿತು ಅಂತ, ಈ ಪ್ರಕಾಶ ಎಲ್ಲಿಂದ ಬರ್ತಾ ಇದೆ ಅಂತ ತಿಳಿಯೋಕ್ಕೋಸ್ಕರ ರಾಜರೆಲ್ಲರೂ ಚಂದ್ರಕೇತು ಮಹಾರಾಜನೊಂದಿಗೆ ಗೌಳಿಗರ ಓಣಿಗೆ ಬರ್ತಾರೆ. ಇವನ ಮೇಲೆ ದಂಡೆತ್ತಿ ಬಂದಿದ್ದ ರಾಜರೆಲ್ಲರೂ ಈ ರಾಜನ ಜೊತೆ ಚಂದ್ರಕೇತುರ ಮಹಾರಾಜನೊಂದಿಗೆ ಇಲ್ಲಿಗೆ ಬರ್ತಾರೆ. ಅಲ್ಲಿ ಆ ಗೋಪಕುಮಾರನ ಬಾಯಿಂದ ಏನೆಲ್ಲ ಆಯಿತು ಅಂತ ನಡೆದ ವಿಷಯವೆಲ್ಲ ಗೊತ್ತಾಗತ್ತೆ ಅವರಿಗೆ. ತುಂಬ ಸಂತುಷ್ಟರಾಗಿ, ಕುಮಾರ,
ನೀನು ಅಸಾಮಾನ್ಯ ಭಕ್ತ ಶಿರೋಮಣಿಯು. ನೀನು ಇಂದಿನಿಂದ ನೀನು ಗೋಪವಂಶಕ್ಕೆಲ್ಲ ಅಧಿಪತಿಯಾಗು ಅಂತ ಆತನಿಗೆ ಹಲವಾರು ಗ್ರಾಮಗಳನ್ನು, ಅಪಾರವಾದ ಸಂಪತ್ತನ್ನು ಕೊಡ್ತಾನೆ ರಾಜ. ವೈರಿಗಳಾಗಿ ಬಂದಿದ್ದ ರಾಜರೆಲ್ಲರೂ ಚಂದ್ರಕೇತು ಮಹಾರಾಜನ ಮಿತ್ರರಾಗ್ಬಿಟ್ರು. ಅವರನ್ನು ಅಭಿನಂದಿಸಿ ತಮ್ಮ ತಮ್ಮ ರಾಜ್ಯಗಳಿಗೆ ಹೊರಟೋಗ್ತಾರೆ. ಆಮೇಲೆ ಗೋಪಕುಮಾರನು ತನ್ನ ತಾಯಿ ಹತ್ರ ಬರ್ತಾನೆ. ಅಮ್ಮ, ಮುಂದಿನ ಜನ್ಮದಲ್ಲಿ ನಿನ್ನ ಹೊಟ್ಟೆಯಿಂದ ಪ್ರತ್ಯಕ್ಷ ನಾರಾಯಣನೇ ಹುಟ್ಟು ಬರ್ತಾನಮ್ಮ. ಹಾಗಂತ ಈಶ್ವರನಿಗೆ ಪ್ರತ್ಯಕ್ಷನಾಗಿ ವರದಾನ ಮಾಡಿದಾನಮ್ಮ ಅಂತ. ಇಂದು ನೀನು ಶನಿದೋಷ ಪೂಜೆ ನೋಡಿದೆಯಲ್ಲ, ಶನಿ ಪ್ರದೋಷ ಪೂಜೆ ಕಣ್ಣಿನಿಂದ ನೋಡಿದ್ರ ಫಲ ಅದಕ್ಕೆ ಇನ್ನೇನೂ ಅಲ್ಲ ಅಂತ ಹೇಳ್ತಾನೆ. ಅವಳಿಗೆ ನಡೆದ ವಿಷಯವನ್ನೆಲ್ಲ ವಿವರಿಸ್ತಾನೆ. ಹೀಗೆ ಹಿಂದಿನ ಜನ್ಮದಲ್ಲಿ ಶಿವನ ಶನಿ ಪ್ರದೋಷ ಪೂಜೆಯನ್ನು ನೋಡಿದ ಫಲ ಅಷ್ಟೇ. ಅದರಿಂದಾಗಿಯೇ ಗೌಳಗಿತ್ತಿಯಾದ ಯಶೋದೆಯು ಏನಾದ್ಲು, ಶ್ರೀ ಕೃಷ್ಣನ ತಾಯಿ, ಕೃಷ್ಣ ಪರಮಾತ್ಮನ ತಾಯಿಯಾಗುವಂತಹ ಭಾಗ್ಯ ಪಡೆದಳೆಂದ ಶ್ರೀಪಾದಯತಿಗಳು ಅಂಬಿಕೆಗೆ ಹೇಳಿದ್ರು. ಅವಳ ದರ್ಶನದಿಂದಲೇ ಆಯಿತು ನೋಡು ಅಂತ. ಆಮೇಲೆ ಹೇಳ್ತಾರೆ, ಅಮ್ಮ, ನನ್ನಂತಹ ಮಗನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕೆಂದು ಅಪೇಕ್ಷೆ ನಿನಗಿದೆ ಅಂತ ಹೇಳಿದ್ರೆ ಶನಿ ಪ್ರದೋಷ ಸಮಯಕ್ಕೆ ಸರಿಯಾಗಿ ಶಿವನನ್ನು ಪೂಜಿಸು ಅಂತ ಅಪ್ಪಣೆ ಕೊಡಿಸ್ತಾರೆ. ಹಾಗೂ ಆ ವಿಪ್ರಸ್ತ್ರೀಯ ಸದ್ಭಕ್ತಿಗೆ ಮೆಚ್ಚಿ ಅವಳ ಮೂಢ ಪುತ್ರನನ್ನು ಹತ್ರ ಕರೆದು, ಬುದ್ಧಿ ಮನೆ ಇರ್ತಾನ ಹತ್ರ ಕರೆದು ಆತನ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡ್ತಾರೆ. ತಕ್ಷಣ ಅವನಿಗೆ ಜ್ಞಾನೋದಯವಾಗುತ್ತೆ. 3 ವೇದ 6 ಶಾಸ್ತ್ರಗಳಲ್ಲಿ ಆತನಿಗೆ ಸಂಪೂರ್ಣ ಪಾಂಡಿತ್ಯ ಉಂಟಾಗುತ್ತೆ. ದಡ್ಡನಾದ ಅಂಬಿಕೆಯ ಮಗನು ವೇದಶಾಸ್ತ್ರ, ತರ್ಕ, ವ್ಯಾಕರಣ ಎಲ್ಲವನ್ನು ಸ್ಪಷ್ಟವಾಗಿ ಉಚ್ಚರಿಸ್ತಾ ಇರೋದನ್ನು ಕಂಡು ಕುರುವಪುರದ ಬ್ರಾಹ್ಮಣರಿಗೆಲ್ಲ ಬಲೂ ವಿಸ್ಮಯ ಆಯಿತು. ಇವನೆಂಥ ಪೆದ್ದ ಹೆಡ್ಡ ದಡ್ಡ, ಇವನು ಹೇಗೆ ಈಗ ಬಾಯಿನಲ್ಲಿ ಅಷ್ಟು ಅವರ ತಂದೆ ಥರ ವೇದ ಮಂತ್ರ ಪಾರಾಯಣ ಮಾಡ್ತಾ ಇದ್ದಾನಲ್ಲ ಇವನು ಅಂತ ಹೇಳಿಬಿಟ್ಟು. ಇದೆಲ್ಲನೂ ಹೇಗಾಯಿತು? ಶ್ರೀಪಾದ ಶ್ರೀ ವಲ್ಲಭ ಯತಿಗಳ ಅನುಗ್ರಹ ಫಲವೆಂದು ಅರ್ಥವಾದ ಮೇಲೆ ನಮ್ಮ ಗುರುಗಳು ಈಶ್ವರ ಸ್ವರೂಪ, ಪ್ರತ್ಯಕ್ಷ ಈಶ್ವರ ಸ್ವರೂಪ ಅಂತ ಅವರೆಲ್ಲರೂ ಕೊಂಡಾಡ್ತಾರೆ. ಅಂಬಿಕೆ ಶ್ರೀ ಗುರುಗಳನ್ನ ಕುರಿತು, ಗುರುದೇವ, ನಮ್ಮ ಪಾಲಿಗೆ ನೀನೇ ಪ್ರತ್ಯಕ್ಷ ಪರಶಿವನಾಗಿದ್ದೀಯ ಅಂದ ಮೇಲೆ ಬೇರೆ ಈಶ್ವರಲಿಂಗವನ್ನು ನಾನೇಕೆ ಹುಡುಕಲಿ? ಪ್ರದೋಷ ಸಮಯಕ್ಕೆ ಸರಿಯಾಗಿ ನಾನು ಭಕ್ತಿಯಿಂದ ನಿನ್ನನ್ನೇ ಪೂಜಿಸಿಬಿಡುವೆ. ಅಂದರೆ ಮುಂದಿನ ಜನ್ಮದಲ್ಲಿ ನನಗೆ ನಿನ್ನಂತಹನೇ ಆದ ಮಗನು ಜನಿಸುತ್ತಾನೆ ಅಂತ ನುಡಿತಾಳೆ. ಮತ್ತು ತನ್ನ ನಿರ್ಧಾರದಂತೆ ಪ್ರದೋಷ ಸಮಯಕ್ಕೆ ಸರಿಯಾಗಿ ಶ್ರೀಪಾದಯತಿಗಳನ್ನೇ ಪೂಜೆ ಮಾಡ್ತಾಳೆ. ಅವಳ ಪುತ್ರನು ಸುಜ್ಞಾನಿಯಾಗಿ ಹೆಂಡಿರುವ ಮಕ್ಕಳು, ಮದುವೆ ಆಯಿತು, ಮಕ್ಕಳಾಯಿತು, ಅವ್ರನ್ನೆಲ್ಲ ಪಡೆದು ಪೂರ್ಣಾಯುಷಿಯಾಗಿ ಹರ್ಷದಿಂದ ಬಾಳ್ತಾನೆ. ಈ ರೀತಿಯಾಗಿ ಗುರುಮಹಿಮೆಯು ಅಪಾರವಾಗಿದೆ ಅಂತ ಸಿದ್ಧಮುನಿ ಯಾರಿಗೆ ಹೇಳೋದು? ನಾಮಧಾರಕನಿಗೆ ಹೇಳ್ತಾನೆ. ಇಲ್ಲಿಗೆ ಶ್ರೀ ಗುರುಚರಿತ್ರೆಯ 8ನೇ ಅಧ್ಯಾಯ ಸಮಾಪ್ತಿಯಾಯಿತು. ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 8ನೇ ಅಧ್ಯಾಯ ಮುಕ್ತವಾಗುತ್ತೆ. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆಯ 9ನೇ ಅಧ್ಯಾಯ. ಶ್ರೀಮಾನ್ ಮಹಾಗಣಪತಿಯೇ ನಮಃ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ಈಗ ತಾನೇ 8ನೇ ಅಧ್ಯಾಯ ಮುಗಿಸಿದ್ವಿ. ನಾಮಧಾರಕ ಈಗ ಸಿದ್ಧಮುನಿಗಳಿಗೆ ಭಕ್ತಿಯಿಂದ ನಮಿಸಿ ಕೇಳ್ತಾನೆ, ಗುರುದೇವ, ಶ್ರೀಪಾದಯತಿಗಳು ಕುರುವಪುರದಲ್ಲಿದ್ದರು ಅಂತ ಹೇಳಿದ್ರಲ್ಲ, ಅವರು ವಾಸ ಮಾಡ್ತಾ ಇರುವಾಗ ಮತ್ತೆ ಯಾವ ವಿಶೇಷ ಘಟನೆ ಜರುಗಿತು ಅನ್ನೋದನ್ನು ದಯವಿಟ್ಟು ನನಗೆ ಸವಿಸ್ತಾರವಾಗಿ ಹೇಳುವ ಕೃಪೆ ಮಾಡು ದಯಾ ಸಿಂಧುವೆ ಅಂತ ತುಂಬ ಭಕ್ತಿಯಿಂದ ಕೇಳ್ತಾನೆ ನಾಮಧಾರಕ ಸಿದ್ಧಮುನಿಗಳನ್ನು. ಸಿದ್ಧಮುನಿಯು ಬಹಳ ಸಂತೋಷಪಟ್ಟು ಹೇಳೋಕ್ಕೆ ಶುರು ಮಾಡ್ತಾರೆ. ನಾಮಧಾರಕನೇ ಕೇಳು, ಶ್ರೀಪಾದಯತಿಗಳು ಕುರುವಪುರದಲ್ಲಿ ಇರುವ ಕಾಲಕ್ಕೆ ಇನ್ನೊಂದು ಕೌತುಕಪೂರ್ಣವಾದ ಸಂಗತಿ ನಡೆಯಿತು. ಅದೇನೆಂದರೆ, ಆ ಗ್ರಾಮದಲ್ಲಿ ಒಬ್ಬ ಅಗಸ ವಾಸವಾಗಿದ್ದ, ದೋಬಿ. ಅವನು ಶ್ರೀಗಳವರ ಪರಮಭಕ್ತನಾಗಿದ್ದ. ಅವನು ನಿತ್ಯ ನದಿಗೆ ಬಟ್ಟೆಗಳನ್ನು ತಗೊಂಡು ಹೋಗ್ತಾ ಇದ್ದ. ಶ್ರೀಗಳವರ ಪಾದ ದರ್ಶನವೇ ಗಂಗಾ ಸ್ನಾನಕ್ಕಿಂತ ಹೆಚ್ಚಿನ ಫಲದಾಯಕವಾಗಿದ್ದರೂ ಸಹಿತ ನರದೇಹ ಧರಿಸಿದ
ಶ್ರೀಪಾದಯತಿಗಳು ಲೌಕಿಕ ರೀತಿಯಂತೆ ನಿತ್ಯವೂ ಸ್ನಾನ ಸಂಧ್ಯಾ ವಂದನೆ ಜಪಾನುಷ್ಠಾನಗಳನ್ನು ನೆರವೇರಿಸಿಕೊಳ್ಳೋಕ್ಕೋಸ್ಕರ ಅವರು ಕೃಷ್ಣಾ ನದಿಗೆ ಹೋಗ್ತಾ ಇದ್ರು. ನದಿ ದಂಡಿನಲ್ಲಿ ಬಟ್ಟೆಗಳನ್ನು ಒಗಿತಾ ಇರುವ ಅಗಸನು ಶ್ರೀಗಳನ್ನು ಕಂಡು ಕೂಡಲೇ ಅವನು ಬಹಳ ಭಕ್ತಿಯಿಂದ ಅವರ ಸಮೀಪಕ್ಕೆ ಬಂದು ದೀರ್ಘದಂಡ ನಮಸ್ಕಾರ ಮಾಡ್ತಾ ಇದ್ದ. ಇದರಂತೆ ನಿತ್ಯವೂ ತ್ರಿಕಾಲದಲ್ಲಿ ಗುರುಗಳ ದರ್ಶನ ಪಡೆಯುತ್ತಿದ್ದ. ಆತನು ಶುದ್ಧಾಚರಣೆಯುಳ್ಳವನು, ವಿನಯಶಾಲಿಯೂ ಆಗಿದ್ದನು. ಹೀಗೆ ಅನೇಕ ದಿನಗಳು ಗತಿಸಿದ ನಂತರ ಒಂದಿನ ಆ ಅಗಸನು ಭಕ್ತಿಯಿಂದ ನಮಸ್ಕರಿಸಿ ಮೇಲಕ್ಕೆದ್ದಾಗ ಶ್ರೀಗಳವರು ಅವನ ಮೇಲೆ ಪ್ರಸನ್ನರಾಗ್ತಾರೆ. ಎಲೈ ರಜಕನ್ನೇ, ನೀನು ನಿತ್ಯ ಈ ರೀತಿ ಯಾಕೆ ಕಷ್ಟಪಡ್ತಾ ಇದ್ದೀಯಾ? ನಿನ್ನ ಭಕ್ತಿಯಿಂದ ನಾವು ಸಂಪ್ರೀತರಾಗಿದ್ದೇವೆ. ಆ ಭಕ್ತಿಯ ಫಲವಾಗಿ ಇಲ್ಲಿಯವರೆಗೆ ನೀನು ಅಗಸನಾಗಿ ಬಾಳಿದ ನೀನು ಮುಂದೆ ಅರಸನಾಗಿ, ಅಗಸ ಇದ್ದ ಮುಂದೆ ಅರಸನಾಗಿ ಅಷ್ಟೈಶ್ವರ್ಯದಲ್ಲಿ ಮೆರೆದಾಡುವಿ ಅಂತ ಆಶೀರ್ವಾದ ಮಾಡಿಬಿಟ್ರು ಅವನಿಗೆ. ಮಡಿವಾಳ ಅವನು ಗುರುವಾಕ್ಯ ಕೇಳಿ ಬಹಳ ಸಂತೋಷಪಟ್ಟ. ಅದರ ಸ್ಮರಣೆಗಾಗಿ ತನ್ನ ಧೋತರದ ಚುಂಗಿಗೆ ಒಂದು ಗಂಟು ಹಾಕ್ಕೊಂಡ. ಅವನು ಹೊತ್ಕೊಂಡಿರ್ತಾನಲ್ಲ ಧೋತರ, ಅದಕ್ಕೆ ಒಂದು ಧೋತರಕ್ಕೆ ಒಂದು ಗಂಟು ಹಾಕ್ಕೊಂಡ. ಹಾಗೂ ಗುರುದೇವ ನಿನ್ನ ಕೃಪೆ ಇದ್ದಂತಾಗಲಿ ಅಂತ ಮತ್ತೊಮ್ಮೆ ಕೃತಜ್ಞತಾ ಭಾವದಿಂದ ನಮಸ್ಕಾರ ಮಾಡಿದ. ಅಂದಿನಿಂದ ಆತನು ಸಂಸಾರದ ಚಿಂತೆಗಳನ್ನೆಲ್ಲ ಮರೆತು ಗುರು ಸೇವೆಯಲ್ಲೇ ಮುಳುಗ್ಬಿಟ್ಟ. ಮಠವನ್ನು ಕಂಡೊಡನೆ ದೀರ್ಘ ನಮಸ್ಕಾರ ಮಾಡೋದು, ಗುರುಮಠದಲ್ಲಿ ಪ್ರವೇಶಿಸಿ ಗುರುಗಳಿಗೆ ನಮಸ್ಕಾರ ಮಾಡಿ ಮಠದ ಅಂಗಳವನ್ನೆಲ್ಲ ಶುಚಿಗೊಳಿಸೋದು ದಿನನಿತ್ಯ ಆಗೋಯ್ತು ಅವನಿಗೆ. ಹೀಗೇನೆ ಕೆಲವು ದಿನ ಉರುಳ್ತು. ವೈಶಾಖ ಮಾಸ ಬಂತು. ವಸಂತ ಋತುವಿನ ಸೊಬಗು ಹಾಗೂ ಬಿಸಿಲಿನ ತಾಪದ ನಿವಾರಣೆಗಾಗಿ ಒಬ್ಬ ಮುಸಲ್ಮಾನ್ ರಾಜ ಕುರುವಪುರದ ಮುಂದೆಯೇ ಹರಿತಾ ಇತ್ತಲ್ಲ ಕೃಷ್ಣಾ ನದಿ, ಅಲ್ಲಿ ಜಲಕ್ರೀಡೆ ಆಡಲು ಅಂತ ಬಂದ. ಬಿಸಿಲು ಎಲ್ಲ ಹೋಗ್ತಾ ಇದ್ದ, ನದಿ ಕಾಣಿಸ್ತು ಅಲ್ಲಿ. ಅವನು ರತ್ನಾಭರಣಗಳಿಂದ ಭೂಷಿತೆಯಾದ ಸುಂದರ ಸ್ತ್ರೀಯೊಂದಿಗೆ ಒಂದು ಅಲಂಕೃತವಾದ ನಾವೆಯಲ್ಲಿ ಕುಳಿತು ಜಲಕ್ರೀಡೆ ಮಾಡ್ತಾ ಇದ್ದ. ಅರಸ ಬೆಂಗಾವಲಿನ ಚತುರಂಗ ಸೇನೆಯು ನದಿಯ ಇಕ್ಕೆಲೆಗಳಲ್ಲಿ ಬಿಡಾರ ಹುಡುತ. ಅರಸ ಅಲ್ಲಿ ಇದ್ದ, ಅರಸನ ಚತುರಂಗ ಸೇನೆ ಅಲ್ಲಿ ಇಲ್ಲಿ ಬಿಡಾರ ಹುಡುತು. ರಾಜನ ಸೇವೆಯಲ್ಲಿರುವ ಸರದಾರರು, ಸೇವಕರು ಸಹಿತ ಬಹುಬೆಲೆಯುಳ್ಳ ವಸ್ತ್ರಾಭರಣಗಳು, ರಾಜನ ಅಲ್ಲಿದ್ದಾರೆ ಅಂತ ಹೇಳಿದ್ರೆ ಕೇಳಬೇಕು, ಅವರು ಒಳ್ಳೊಳ್ಳೆ ಬಟ್ಟೆಗಳು, ವಸ್ತ್ರಾಭರಣ ಹಾಕೊಂಡಿದ್ರು. ಈ ರೀತಿಯಾಗಿ ಆ ಯವನ ರಾಜನು ವೈಭವದೊಂದಿಗೆ ಕೃಷ್ಣಾ ನದಿಯಲ್ಲಿ ಕ್ರೀಡೆ ಆಡ್ತಾ ಇರುವಾಗ ಬಗೆ ಬಗೆಯ ವಾದ್ಯಗಳನ್ನು ಮೊಳಗಿಸಿ ವಾದ್ಯಗಾರರು ಅವರ ಜಲಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಆಗೇನಾಯ್ತು, ಅಗಸನ ಕೆಲಸ ಏನು? ನಿತ್ಯ ಪದ್ಧತಿಯಂತೆ ಅವನು ನದಿಯಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಿದ್ದ. ಮಡಿವಾಳ ಅಲ್ವಾ. ಬಂದ ಅಲ್ಲಿ ರಾಜನ ಇಂಥ ವೈಭವಪೂರ್ಣ ಜೀವನವನ್ನು ಕಂಡು ದೊಂಗುಗೊಂಡನು. ಆಶ್ಚರ್ಯ ಆಗೋಯ್ತು ಅವನಿಗೆ, ಇದೇನಿದು ಅಂತ. ಅಷ್ಟರಲ್ಲಿ ಗುರುಗಳಾದ ಶ್ರೀಪಾದ ಶ್ರೀವಲ್ಲಭ ಯತೀಶ್ವರರು ಸ್ನಾನಕ್ಕೋಸ್ಕರ ಬರ್ತಾರಲ್ಲಿ. ಅಗಸನನ್ನ ಕೂಗ್ತಾರೆ. ಗುರುಗಳ ಧ್ವನಿ ಕೇಳಿಸಿದ ಕೂಡಲೇ ಅವನು ಧಾವಿಸಿ ಹೋಗಿ ನಮಸ್ಕಾರ ಮಾಡ್ತಾನೆ. ಆತನ ಮನಸ್ಸೇನಾಗಿತ್ತು, ಈ ರಾಜ ಭೋಗ ವೈಭೋಗಗಳನ್ನೆಲ್ಲ ನೋಡಿಬಿಟ್ಟು ಚಂಚಲವಾಗಿ ಹೋಗಿತ್ತು. ಈ ರಾಜನಿಗೆ ಇಷ್ಟೊಂದು ಸಿರಿ ಸಂಪತ್ತು ಸೌಭಾಗ್ಯ ದೊರಬೇಕಾದ್ರೆ ಇವನು ಹಿಂದಿನ ಜನ್ಮದಲ್ಲಿ ಎಂಥ ಸದ್ಗುರುವಿನ ಸೇವೆ ಮಾಡಿ ಇದನ್ನೆಲ್ಲ ಸಂಪಾದಿಸಿರ್ಬೋದು, ಯಾವ ದೇವರಿಂದ ವರ ಪಡೆದಿರ್ಬೋದು ಅಂತೆಲ್ಲ ಯೋಚನೆ ಮಾಡಿ, ನಾನು ಈ ಜನ್ಮದಲ್ಲಿ ಮನುಷ್ಯನಾಗಿಯೇ ಹುಟ್ಟಿದ್ದೀನಿ, ಆದರೆ ಏನು ಪ್ರಯೋಜನ? ಹಗಲಿರಳು ದುಡಿಯೋದು. ಆ ಪಶುವಿನ ಜನ್ಮಕ್ಕೂ ನನ್ನ ಜನ್ಮಕ್ಕೂ ಏನೂ ವ್ಯತ್ಯಾಸವಿಲ್ಲ. ಜೀವನದಲ್ಲಿ ನಾನು ಒಮ್ಮೆ ಆದರೂ ಇಂತಹ ಸುಖ ಸೌಭಾಗ್ಯಗಳನ್ನು ಅನುಭವಿಸಿಲ್ಲ ಅಂತ ಅನೇಕ ಬಗೆಯಾಗಿ ವಿಚಾರ ಮಾಡ್ತಾನೆ. ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಸರ್ವಜ್ಞನಾದ ಗುರುವಿಗೆ ಅರಿಯದ ವಿಷಯವು ಈ ಜಗತ್ತಿನಲ್ಲಿ ಇಲ್ಲ ಅಲ್ವಾ? ಯಾವುದೂ ಇಲ್ಲ. ಅವ್ರಿಗೇನಾಯ್ತು, ಅಗಸನ ಮನಸ್ಸಿನಲ್ಲಿ ನಡೆದಿರೋ ವಿಚಾರ ವಿಪ್ಲವವು ಶ್ರೀಪಾದಯತಿಗಳಿಗೆ ಅರ್ಥವಾಗೋಯ್ತು. ಅವರು ಅವನ ಐಹಿಕ ಸುಖದ ಆಸೆ ಕಂಡು ಮುಗುಳ್ನಗೆ ಬೀರತೊಡಗಿದ್ರು. ಮತ್ತು ಆತನನ್ನು ಕೂಗಿನಾಗುತ್ತಾ, ಏನು ರಜಕ, ನದಿಯಲ್ಲಿ ನಿಂತು ಏನನ್ನ ಆಲೋಚನೆ ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ರು. ಆಗ ಆ ಮಡಿವಾಳನು ಕಕ್ಕವಿಕೆ ಆದರೂ ಸಹ ಗುರುಗಳೆದುರು ಸುಳ್ಳು ಮಾತನಾಡಬಾರ್ದಲ್ಲ. ತನ್ನ ಮನದಲ್ಲಿ ನಡೆದ ವಿಚಾರವನ್ನು ಇದ್ದಕ್ಕಿದ್ದಂತೆ ಹೇಳ್ಬಿಟ್ಟ, ಹಿಂಗೆ ನನ್ನ ಮನಸ್ಸು ವಿಚಾರ ಅಂತ. ಅದಕ್ಕೆ ಶ್ರೀಪಾದಯತಿಗಳು ನಕ್ಬಿಟ್ಟು ಹೇಳ್ತಾರೆ, ಸರಿ ಸರಿ, ಹುಟ್ಟಿದಾರಭ್ಯದಿಂದಲೂ ನೀನು ಕೇವಲ ಕಷ್ಟವನ್ನೇ ಅನುಭವಿಸ್ತಾ ಬಂದಿದ್ದೀಯ ಅಲ್ವಾ? ಅದರಿಂದಾಗಿ ರಾಜ್ಯ ಭೋಗವನ್ನು ಅನುಭವಿಸುವ ಆಸೆಯು ನಿನಗುಂಟಾಯಿತು. ರಾಜಭೋಗವು
ತಮೋವೃತ್ತಿಯುಳ್ಳದ್ದು. ಅದನ್ನು ತೃಪ್ತಿಪಡಿಸಿದ ಹೊರತು ಮನಸ್ಸು ನಿರ್ಮಲವಾಗಲಾರದು. ಮಲಿನವಾದಂತಹ ಮನಸ್ಸಿನಿಂದ ಮುಂದೆ ತುಂಬ ತೊಂದರೆಯಾಗಬಹುದು, ಆಗತ್ತೆ, ಜನ್ಮಾಂತರ ಹೊಂದುವುದಕ್ಕೆ ಕಾರಣವಾಗುವುದು. ಆದ ಕಾರಣ ನೀನು ಮ್ಲೇಚ್ಛ ಜಾತಿಯಲ್ಲಿ ರಾಜಕುಮಾರನಾಗಿ, ಮ್ಲೇಚ್ಛ ಜಾತಿಯಲ್ಲಿ ರಾಜಕುಮಾರನಾಗಿ ಜನ್ಮ ತಾಳು ಅಂತ ಹೇಳಿದ್ರು. ಆಗ ಆ ಮಡಿವಾಳನು ಭಯಭಕ್ತಿಗಳಿಂದ ಕರಜೋಡಿಸಿ, ಸದ್ಗುರುನಾಥ, ದಯವಿಟ್ಟು ನನ್ನನ್ನು ಉಪೇಕ್ಷಿಸಬೇಡ, ನಿನ್ನ ಚರಣಾರವಿಂದಗಳು ನನ್ನಿಂದ ದೂರವಾಗಬಾರದು. ನನ್ನನ್ನು ನೀನು ಎಲ್ಲೇ ಹುಟ್ಟಿಸಿದ್ರೂ ಪರವಾಗಿಲ್ಲ, ಪುನಃ ನನಗೆ ನೀನು ದರ್ಶನ ಕೊಡಲೇಬೇಕು, ನನಗೆ ಪೂರ್ವ ಜನ್ಮದ ಜ್ಞಾನ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊತಾನೆ. ಆಗ ಶ್ರೀ ಗುರುಗಳು, ಎಲ್ಲೋ ಮಡಿವಾಳ, ನೀನು ಮೈಥುರಾನಗರ ಬೀದರ್ದಲ್ಲಿದೆ ಅಂತ ಮುಸಲ್ಮಾನರ ರಾಜವಂಶದಲ್ಲಿ ಜನ್ಮ ತಾಳುವೆ, ಮುಂದೆ ಅರಸನೂ ಆಗ್ತೀಯ ನೀನು. ಆಗ ನಿನಗೆ ಸಕಲ ರಾಜೋಪಭೋಗಗಳು ಸಿಗತ್ತೆ. ನಾವು ನಿನ್ನ ಅಂತ್ಯ ಸಮಯದಲ್ಲಿ ಹೇಳ್ತಾರೆ ಅವರು ಶ್ರೀಪಾದ ಶ್ರೀವಲ್ಲಭರು, ನರಸಿಂಹ ಸರಸ್ವತಿ ಎಂಬ ಹೆಸರಿನ ಸನ್ಯಾಸಿಗಳಾಗಿ ದರ್ಶನ ಕೊಡ್ತೀನಿ ಅಂತ ಹೇಳಿದ್ರೆ, ಶ್ರೀಪಾದ ಶ್ರೀವಲ್ಲಭರಾದ್ಮೇಲೆ ನರಸಿಂಹ ಸರಸ್ವತಿ. ಯಾಕೆಂದರೆ ಜಗತ್ತಿನ ಕಾರ್ಯಕಾರಣಕ್ಕಾಗಿ ನಾವು ಬೇರೊಂದು ಅವತಾರವನ್ನು ತಾಳಲೇಬೇಕಾಗಿದೆ. ನಾವು ನಿನಗೆ ದರ್ಶನ ನೀಡಿದೊಡನೆಯೇ ನಿನಗೆ ನಿನ್ನ ಪೂರ್ವ ಜನ್ಮದ ಅರಿವು ಬರುವುದು, ಹೊರಟು ಹೋಗು ಅಂತ ನುಡಿತಾರೆ. ಅಗಸನು ಗುರುಗಳಿಗೆ ದೂರದಿಂದಲೇ ನಮಸ್ಕರಿಸುತ್ತಾ ಅವರ ಚರಣಾರವಿಂದಗಳೇ ತನ್ನ ಚಿತ್ತವನ್ನು ಲಯಗೊಳಿಸಿ ನಿಂತು ಬಿಡ್ತಾನೆ. ಇದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ಅರಿತುಕೊಂಡ ಗುರುಗಳು ಆತನನ್ನು ಪ್ರೀತಿಯಿಂದ ಹತ್ತಿರ ಕರೆದು, ಅಗಸ ರಜಕ, ನೀನು ರಾಜಭೋಗವನ್ನು ಇದೇ ಜನ್ಮದಲ್ಲಿ ಅನುಭವಿಸಬೇಕೆನ್ನುವೆಯೋ ಅಥವಾ ಮುಂದಿನ ಜನ್ಮದಲ್ಲಿ ಭೋಗಿಸಬೇಕೆನ್ನುವೆಯೋ ಅಂತ ಕೇಳ್ತಾರೆ. ಅದಕ್ಕೆ ಅಗಸ ಕೈ ಮುಗಿದು, ದಯಾಸಾಗರನಾದ ಗುರುದೇವ, ಈಗ ನನ್ನ ದೇಹವು ಮುಪ್ಪಾಗಿ ಹೋಗಿದೆ, ಆದ ಕಾರಣ ನಾನು ಬಾಲ್ಯಾಭ್ಯಾಸದಿಂದಲೇ ರಾಜಭೋಗವನ್ನು ಅಪೇಕ್ಷಿಸುತ್ತೇನೆ ಅಂತ ಹೇಳ್ತಾನೆ. ಅಗಸನ ಉತ್ತರವನ್ನು ಕೇಳಿದೊಡನೆ ಶ್ರೀಪಾದಯತಿಗಳು, ಹಾಗಿದ್ರೆ ಬೇಗನೆ ಹೋಗು, ಜನ್ಮಾಂತರ ಹೊಂದಿ ರಾಜ್ಯ ಸುಖವನ್ನು ಭೋಗಿಸುವಂಥ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಬಿಡ್ತಾರೆ. ಗುರುಗಳ ನಿರೂಪಣೆಯಾಗುವುದು ಒಂದೇ ತಡ, ಆ ಅಗಸನ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತೆ. ಮುಂದೆ ಗುರುವಿನ ಆಜ್ಞೆಯಂತೆ ವೈಧುರ ನಗರದಲ್ಲಿ ಬಾದಶಹನ ಮಗನಾಗಿ ಅವನು ಜನ್ಮ ತಾಳ್ತಾನೆ. ಹೀಗೆ ಅರಸನಾಗಿ ಜನ್ಮವೆತ್ತಿದ ಅಗಸನ ಕಥೆಯನ್ನು ಮುಂದೆ ಪ್ರಸಂಗ ಬಂದಾಗ ವಿವರವಾಗಿ ಹೇಳ್ತೀನಿ. ಸದ್ಯ ಕುರುವಪುರದಲ್ಲಿಯ ಮಹಿಮೆಗಳನ್ನೇ ಮುಂದುವರಿಸ್ತೀನಿ ಅಂತ ಸಿದ್ಧಮುನಿಗಳು ನಾಮಧಾರಕನಿಗೆ ತಿಳಿಸಿ, ನಂತರ ಗುರುಚರಿತ್ರೆಯನ್ನು ಈ ರೀತಿಯಾಗಿ ಹೇಳಕ್ಕೆ ಶುರು ಮಾಡ್ತಾರೆ. ಇಷ್ಟಾದ ನಂತರ ಗುರುಗಳಾದ ಶ್ರೀಪಾದಯತಿಗಳು ಕುರುವಪುರದಲ್ಲಿಯೇ ಉಳ್ಕೊಂಡ್ರು. ಅವರ ಖ್ಯಾತಿಯು ದಿನೇ ದಿನಕ್ಕೆ ಹೆಚ್ಚಾಗಿ ಪ್ರಸಾರವಾಗತೊಡಗಿತ್ತು. ಅವರು ಅಲ್ಲಿ ಲೆಕ್ಕವಿಲ್ಲದಷ್ಟು ಮಹಿಮೆಗಳನ್ನು ತೋರಿಸ್ಬಿಟ್ರು. ಅವುಗಳಲ್ಲಿ ಅತೀ ಪ್ರಸಿದ್ಧವಾದವುಗಳಷ್ಟೇ ನಾವೀಗ ತಿಳಿಸ್ತೇನೆ ಅಂತ ಹೇಳಿ ನಾಮಧಾರಕ, ಗುರುಗಳು ಯಾವ ಸ್ಥಾನದಲ್ಲಿರುವರೋ ಆ ಸ್ಥಾನದ ಮಹಿಮೆ ಅಪಾರವಾಗುವುದು. ಅದು ಹೇಗೆಂಬ ಬಗ್ಗೆ ಉದಾಹರಣೆಯ ಜೊತೆಗೆ ನಿನಗೀಗ ಒಂದು ವಿಚಿತ್ರವಾದ ಕತೆ ಹೇಳ್ತೀನಿ, ಕೇಳಿಸ್ಕೋ, ಲಕ್ಷ್ಯ ಕೊಟ್ಟು ಕೇಳಿಸ್ಕೋ. ಗುರುಗಳು ವಾಸವಾಗಿದ್ದ ಕುರುವಪುರ ಅಪಾರ ಮಹಿಮೆಯುಳ್ಳದ್ದು. ಅಲ್ಲಿ ಮಾನವನ ಸಕಲ ಅಭಿಲಾಷೆಗಳು ಗುರುಕೃಪೆಯಿಂದ ಈಡೇರುವುವು. ಶ್ರೀಪಾದಯತಿಗಳು ಕುರುವಪುರದಲ್ಲಿ ಅವತಾರಿ ಪುರುಷರಾಗಿ ಎಷ್ಟೋ ದಿನ ವಾಸ ಮಾಡಿದರು. ಮುಂದೆ ಮತ್ತೊಂದು ಅವತಾರ ತಾಳುವ ಅವಶ್ಯಕತೆ ಉಂಟೆಂದು ಅಲ್ಲಿಯೇ ಅದೃಶ್ಯರಾದರು. ಅಂದು ಆ ವರ್ಷದ ಆಶ್ವೀಜ ಮಾಸದ ಬಹುಳ ದ್ವಾದಶಿಯಾಗಿತ್ತು. ಅಂದು ಮೃಗಶಿರ ನಕ್ಷತ್ರದಿಂದ ಕೂಡಿಕೊಂಡಿತ್ತು. ಅಂಥ ಸುಸಮಯದಲ್ಲಿ ಶ್ರೀಪಾದಯತಿಗಳು ನಿಜಾನಂದದಲ್ಲಿ ಕೃಷ್ಣಾ ನದಿಯೊಳಗೆ ಅದೃಶ್ಯರಾಗ್ಬಿಟ್ರು. ಜನಸಾಮಾನ್ಯರ ದೃಷ್ಟಿಗೆ ಅವರು ಅದೃಶ್ಯರಾದಂತೆ ತೋರಿದರೂ ಕುರುವಪುರದಲ್ಲಿ ಅವರ ವಾಸ್ತವ್ಯವು ನಿತ್ಯವಾಗಿದೆ. ನಿತ್ಯವಾಗಿದ್ದ ದಿನ ಇದ್ದಾರೆ ಅವರು, ಅಲ್ಲಿ ಅದೃಶ್ಯರಾದರು ಅಂತ ಕಾಣಿಸಿದ್ರು. ನಾಮಧಾರಕ, ಶ್ರೀಪಾದಯತಿಗಳು ತ್ರಿಮೂರ್ತಿಗಳ ಅವತಾರವೆಂಬುದನ್ನು ನಿಶ್ಚಯವಾಗಿ ನೀ ನಂಬು. ಕುರುವಪುರದಲ್ಲಿ ಅವರು ನಿರ್ಗುಣ ಸ್ವರೂಪದಲ್ಲಿರುವ ಬಗ್ಗೆ ಒಂದು ದೃಷ್ಟಾಂತವನ್ನು ಹೇಳ್ತೇನೆ ಕೇಳು ಅಂತ ಸಿದ್ಧಮುನಿಗಳು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಇದನ್ನು ಅಂತ ಹೇಳೋದ್ರಿಂದ ನಾಮಧಾರಕನಿಗೆ ಕುರುವಪುರದ ಮಹಿಮೆಯನ್ನು ಹೇಳತೊಡಗಿದರೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ
ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 9ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಓಂ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.